ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿ ಹೆಚ್ಚಿಸುವ ದೃಷ್ಟಿಯಿಂದ ಕಲಿಕಾ ಹಬ್ಬವನ್ನು ಹಮ್ಮಿಕೊಂಡಿದ್ದು, ಈ ಕಲಿಕಾ ಹಬ್ಬದಿಂದ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನ ಹೊರತರಲು ಸಾಧ್ಯ ಎಂದು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಆಂಜನೇಯ ಅವರು ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಬಿಎಂವಿ ಶಾಲೆಯಲ್ಲಿ ಭಕ್ತರಹಳ್ಳಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಆಂಜನೇಯ ಅವರು, ಕಲಿಕಾ ಹಬ್ಬದಲ್ಲಿ 7 ವಲಯಗಳಾಗಿ ವಿಭಾಗಿಸಿ ಪ್ರತಿ ವಲಯದಲ್ಲೂ ಮಗು ಸಾಮರ್ಥ್ಯವನ್ನು ಸಾಧಿಸಬೇಕು. ಮೂಲ ಸಾಕ್ಷರತಾ ಪರಿಕಲ್ಪನೆಗಳಾದಂತಹ ಸ್ಪಷ್ಟ ಓದು, ಶುದ್ಧ ಬರಹ, ಲೆಕ್ಕಾಚಾರ ಹಾಕುವಿಕೆ ಇವುಗಳನ್ನು ಪ್ರತಿಯೊಂದು ಮಗು ಕಲಿಯಬೇಕೆಂಬುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಮಕ್ಕಳಲ್ಲಿ ಕಲಿಕೆಯಲ್ಲಿ ಆಸಕ್ತಿಯನ್ನು ಹೆಚ್ಚಿಸುವಂಥ ದೃಷ್ಟಿಯಿಂದ ಈ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಇಲಾಖೆಯಿಂದ ಹಮ್ಮಿಕೊಂಡಿದ್ದು, ಈ ಕಲಿಕಾ ಹಬ್ಬದಿಂದ ಮಕ್ಕಳಲ್ಲಿ ವಿಶೇಷವಾಗಿ ಅಡಗಿರ್ತಕ್ಕಂಥ ಪ್ರತಿಭೆ ಏನಿದೆ ಆ ಪ್ರತಿಭೆಗಳು ಮತ್ತು ಇದನ್ನು 7 ವಲಯಗಳಾಗಿ ವಿಭಾಗಿಸಿ ಪ್ರತಿಯೊಂದು ವಲಯದಲ್ಲೂ ಕೂಡ ಮಗು ಸಾಮರ್ಥ್ಯವನ್ನು ಸಾಧಿಸಬೇಕು. ಮೂಲ ಸಾಕ್ಷರತಾ ಪರಿಕಲ್ಪನೆಗಳಾದಂತಹ ಸ್ಪಷ್ಟ ಓದು, ಶುದ್ಧ ಬರಹ ಮತ್ತು ಲೆಕ್ಕಾಚಾರ ಹಾಕುವಿಕೆ ಇವುಗಳನ್ನು ಪ್ರತಿಯೊಂದು ಮಗು ಕೂಡ ಕಲಿಬೇಕು ಅನ್ನುವಂಥದ್ದು ಈ ಒಂದು ಕಾರ್ಯಕ್ರಮದ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಆದ್ದರಿಂದ ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ, ಆ ಮಗು ಈ ಒಂದು ವಲಯಗಳಿಗೆ ಬಂದಾಗ ಅವನಲ್ಲಿ ಏನೇನು ಓದೋದಕ್ಕಾಗಿರ್ಬೋದು, ಬರೆಯೋದಕ್ಕಾಗಿರ್ಬೋದು ಮತ್ತು ಗಣಿತದ ಲೆಕ್ಕಾಚಾರಗಳನ್ನು ಹಾಕ್ಲಿಕ್ಕೆ ಎಲ್ಲಿ ಎಡುತ್ತಾ ಇರ್ತಾನೆ, ಆಕ್ಟಿವಿಟಿಗಳ ಮೂಲಕ ಅಂದರೆ ಚಟುವಟಿಕೆಗಳ ಮೂಲಕ ಮಕ್ಕಳು ಅದನ್ನು ಗುರುತಿಸಿದಾಗ ಅವರು ಬಹಳ ಬೇಗ ಕಲಿತಾರೆ ಅನ್ನುವಂಥದ್ದು ಒಂದು ಇಲಾಖೆಯ ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಯಾಕೆ ಇದಕ್ಕೆ ನಾವು ಕಲಿಕಾ ಹಬ್ಬ ಅಂತ ಕರಿತೀವಿ ಅಂತಂದ್ರೆ, ವಿಶೇಷವಾಗಿ ಮಕ್ಕಳು ಪ್ರತಿನಿತ್ಯನೂ ಕೂಡ ಈ TLMಗಳನ್ನ ಕಲಿಕೋಪಕರಣಗಳನ್ನೆಲ್ಲ ನೋಡಿರ್ತಾರೆ. ಆದರೆ ಇನ್ನೊಂದು ಶಾಲೆಯ ಮಗುವಿನೊಂದಿಗೆ ಬೆರೆತಾಗ ಮತ್ತು ಇನ್ನೊಂದು ಶಾಲೆಯ ಶಿಕ್ಷಕರೊಂದಿಗೆ ಬೆರೆತಾಗ ಅವನು ಎಲ್ಲಿ ತಾನು ದಿನನಿತ್ಯದ ಕಲಿಕೆಯಲ್ಲಿ ಎಡುತ್ತಾ ಇದ್ನೋ ಅದನ್ನ ಇಲ್ಲಿ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಬ್ಬ ಅಂತಂದ್ರೆ ಎಲ್ಲ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಶಿಕ್ಷಕರು ಇಲ್ಲೆಲ್ಲ ಸೇರಿರ್ತಾರೆ ಮತ್ತು ಅವನಿಗೆ ಕಲಿಕೋಪಕರಣಗಳು ಬಹಳಷ್ಟು ರೀತಿಯಲ್ಲಿ ಸಿಗ್ತವೆ. ಇದರಿಂದ ಮಕ್ಕಳು ಬಹಳ ಬೇಗನೆ ಕಲಿಯೋದಕ್ಕೆ ಆಸಕ್ತಿಯನ್ನು ವಹಿಸ್ತಾರೆ ಅನ್ನುವಂಥ ಉದ್ದೇಶದಿಂದ ಈ ಒಂದು ಹಬ್ಬದ ಆಚರಣೆಯನ್ನು ಮಾಡಿರ್ತಾರೆ. ಇದು ಪ್ರತಿ ಕ್ಲಸ್ಟರ್ನಲ್ಲೂ ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ಈ ಒಂದು ಭಕ್ತರಹಳ್ಳಿ ಕ್ಲಸ್ಟರ್ನಲ್ಲಿ ಬಹಳ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ ಭಕ್ತರಹಳ್ಳಿ CRP ಸರಿತಾ ಮೇಡಮ್ ಅವರು. ಹಾಗೇನೆ ಈ ಒಂದು ಶಾಲೆ BME ಶಾಲೆಯಲ್ಲಿ ಒಂದು ಕಾರ್ಯಕ್ರಮದ ಆಯೋಜನೆಗೆ ಸಂಪನ್ಮೂಲ ವ್ಯಕ್ತಿಗಳು ಸುಮಾರು 1 ವಾರಗಳಿಂದ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಈಗಾಗಲೇ ನೀವು ನೋಡಿದ್ರಿ, 3 ತರಗತಿ ಕೊಠಡಿಗಳಲ್ಲೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಬೋಧನೋಪಕರಣಗಳನ್ನು, ಕಲಿಕೋಪಕರಣಗಳನ್ನು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದನ್ನ ಮಾಡಿಟ್ಟಿದ್ದಾರೆ. ನಿಜಕ್ಕೂ ಕೂಡ ಇದೊಂದು ಕಲಿಕಾ ಹಬ್ಬ ಹೆಸರಿಗೆ ತಕ್ಕನಾಗಿರ್ತಕ್ಕಂಥ ರೀತಿಯಲ್ಲಿನೇ ಕಲಿಕಾ ಹಬ್ಬವಾಗಿ ಪರಿಣಮಿಸಿದೆ. ಕಾರ್ಯಕ್ರಮವನ್ನ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಲಿಕಾ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು CRP ಸರಿತಾರವರು ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ CO ಮಂಜುನಾಥ್, ಸಮನ್ವಯ ಅಧಿಕಾರಿ ಲಕ್ಷ್ಮೀನಾರಾಯಣ್, ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಕೆಂಪೇಗೌಡ, ಉಪಾಧ್ಯಕ್ಷ ಮಂಜುನಾಥ್, BRP ಮಂಜುನಾಥ್, ವೇಣುಮಾದೇವಿ, ಮಳಮಾಚನಹಳ್ಳಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕಿ ಮೊಹಿಮಾ ಬೇಗಂ, ವೆಂಕಟೇಶ್, CRP ಹೇಮಲತಾ, ಭಾರತಿ, ಅಶೋಕ್, ಮಳಮಾಚನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಅಹಲ್ಯ ಮೇಡಂ ಸೇರಿದಂತೆ ಭಕ್ತರಹಳ್ಳಿ ಕ್ಲಸ್ಟರ್ ಮಟ್ಟದ ಎಲ್ಲ ಶಿಕ್ಷಕ ಶಿಕ್ಷಕಿಯರು, ಮಕ್ಕಳು ಭಾಗವಹಿಸಿದ್ರು. ವರದಿ ಮಳಮಾಚನಹಳ್ಳಿ ಗೋವರ್ಧನ್.